ಎಲ್ಲ ಕನ್ನಡ ಜನತೆಗೆ ನನ್ನ ನಮಸ್ಕಾರಗಳು ಗಾಯ್ಸ್. IPL 2026 ಈ ಒಂದು ಸೀಸನ್ ಎಲ್ಲ ಟೀಮಲ್ಲೂ ಯಾವ ತರ ಓಪನಿಂಗ್ ಪೇರ್ ಇದ್ದಾರೆ, ಯಾವ ತರ ಡೆಮಾಲಿಷ್ ಮಾಡ್ತಾರೆ, ಯಾವ ತರ ಡಿಸ್ಟ್ರಾಕ್ಟ್ ಮಾಡ್ತಾರೆ ಎಲ್ಲ ಬೌಲರ್ಸ್ಗೂ. ಅಂಡ್ ಯಾರು ಫಾರ್ಮ್ ಅಲ್ಲಿ ಇದ್ದಾರೆ, ಯಾರು ಫಾರ್ಮ್ ಅಲ್ಲಿ ಇಲ್ಲ, ನಮ್ಮ RCB ಟೀಮ್ ಏನ್ ಕಥೆ ಆಗಿರೋದು. ಬಿಕಾಸ್ RCB ಅಂತೂ ಓಪನಿಂಗ್ ಪೇರ್ ಆಗಿ ಒಂದು ಪ್ಲೇಯರ್ ಫಿಕ್ಸ್ ಮಗ, ಇನ್ನೊಂದು ಸ್ಪಾಟ್ಗೆ 3 ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಓಪನಿಂಗ್ ಆಗಿ. ಬಟ್ 2 ಪ್ಲೇಯರ್ ಸಖತ್ ಫಾರ್ಮ್ ಅಲ್ಲಿ ಇದ್ದಾರೆ, ಇನ್ನೊಬ್ರು ತುಂಬಾ ಸ್ಟ್ರಗಲ್ ನ ಮಾಡ್ತಾ ಇದ್ದಾರೆ. ಲಾಸ್ಟ್ ಸೀಸನ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಸೊ ಎಲ್ಲಾನು ಕೂಡ ಡಿಸ್ಕಸ್ ಮಾಡೋದು ಈ ಒಂದು ವಿಡಿಯೋದಲ್ಲಿ. ಇಲ್ಲಿ ನೋಡ್ತಾ ಇದ್ದೀರಾ ಆಲ್ ಟೀಮ್ಸ್ ಓಪನಿಂಗ್ ಪೇರ್, ಒಂದೊಂದೇ ಟೀಮ್ದು ಓಪನಿಂಗ್ ಪೇರ್ ನ ಡಿಸ್ಕಸ್ ಮಾಡೋದು ಯಾವ ತರ ನಡೀತಾ ಇದೆ ಅಂತ. ಸೊ CSK ಅಲ್ಲಿ ಸಂಜು ಸ್ಯಾಮ್ಸನ್ ಮತ್ತೆ ಆಯುಷ್ ಮಾತ್ರೆ 2 ಪ್ಲೇಯರ್ ಅಂದು ಸಖತ್ ಪ್ಲೇಯರ್ ಮಗ, ಒಂದು ಎಕ್ಸ್ಪೀರಿಯನ್ಸ್, ಇನ್ನೊಂದು ಯಂಗ್ ಗನ್ನು, ಸಖತ್ ಫೈರ್ ಮಾಡ್ತಾರೆ. ಸೊ ಸಂಜು ಸ್ಯಾಮ್ಸನ್ ಈ ಒಂದು T20 ವರ್ಲ್ಡ್ ಕಪ್ ಅಲ್ಲಿ ಯಾವ ತರ ಫೈರ್ ಮಾಡೋದು ಅಂತ ನಿಮಗೆ ಗೊತ್ತು. ಇವರಿಂದನೇ T20 ವರ್ಲ್ಡ್ ಕಪ್ ಗೆದ್ರು ಅಂದ್ರೆ ಯಾವುದೇ ಕಾರಣಕ್ಕೂ ತಪ್ಪಾಗಲ್ಲ. ಏನಕ್ಕಂತ ಹೇಳಿದ್ರೆ ಆ ಲೆವೆಲ್ಗೆ ಪರ್ಫಾರ್ಮ್ ಮಾಡಿ ಬೇಕಾಗಿರೋ ಟೈಮಲ್ಲಿ ರನ್ಸ್ ನ ಹೊಡ್ಕೊಟ್ಟಿರೋದು ಟೀಮ್ ಇಂಡಿಯಾಗೆ. ಅಂಡ್ ಆಯುಷ್ ಮಾತ್ರ ಅಂಡರ್-19 ವರ್ಲ್ಡ್ ಕಪ್ ಚಾಂಪಿಯನ್ಸ್ ಕ್ಯಾಪ್ಟನ್ ಮಗ. ಸೊ ಚಾಂಪಿಯನ್ಸ್ ಅಂದ್ರೆ ಸುಮ್ಮನೆನಾ? ಅಂಡ್ ಲಾಸ್ಟ್ ಸೀಸನ್ ಇವರು ಕೂಡ IPL ಪ್ರೂವ್ ಮಾಡ್ಕೊಂಡಿದ್ದಾರೆ, ನಾನು ಯಾವ ಥರ ಆಡ್ತೀನಿ, ಹೆಂಗು ಪ್ಲೇಯರ್ ಆದ್ರೇನು, ನನ್ನ ಹತ್ರ ಕೂಡ ಫೈರ್ ಇದೆ, ಆ ಒಂದು ಫೈರ್ನ ಎಲ್ಲ ಕಡೆ ಹಚ್ಚಿನಿ ಅಂತ ಹೇಳ್ಕೊಂಡಿದ್ದಾರೆ. ಅಂಡ್ ಇದು ಡೀಸೆಂಟ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಸಕ್ಕತ್ ಆಗಿದೆ, ಇಬ್ರು ಕೂಡ ಒಳ್ಳೆ ಫಾರ್ಮಿಂದ ಬರ್ತಾ ಇದ್ದಾರೆ. ಅಂಡ್ ಡೆಲ್ಲಿ ಕ್ಯಾಪ್ಟನ್ಸ್ ಅಲ್ಲಿ 2ನೇ ಟೀಮು ಡೆಲ್ಲಿ ಕ್ಯಾಪಿಟಲ್ಸು. KL ರಾಹುಲ್ ಅಂಡ್ ಬೆನ್ ಡಕೆಟ್. KL ರಾಹುಲ್ ಅಂತೂ ಕ್ಲಾಸಿ ಆಟನ ಮರ್ತೋಗ್ಬಿಟ್ಟಿದ್ರೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಲಾಸ್ಟ್ 3-4 ಇಯರ್ಸ್ ಬ್ಯಾಕ್ ಯಾವ ಥರ ಆಡ್ತಾ ಇದ್ರು, ಆ ಒಂದು ಫ್ಲಿಕ್ ಶಾಟು ನಾವು ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇದೀವಿ. ಅದಂತೂ ಸಖತ್ ಬ್ಯೂಟಿಫುಲ್ ಶಾಟು, ಬಟ್ ಅದಂತೂ ಬರ್ತಾನೆಲ್ಲ KL ರಾಹುಲ್ ಕಡೆಯಿಂದ. ಸೊ ಒಂಥರ ಏನೋ ಸಖತ್ ಸೆನ್ಸಿಬಲ್ ಆಗಿ ಆಟಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ KL ರಾಹುಲ್ ಅವರು. ಬಟ್ ಆ ಒಂದು ಶಾಟ್ ನಮಗೆ ಬೇಕು, ಮತ್ತೆ ಕ್ಲಾಸಿಕ್ KL ರಾಹುಲ್ ನಮಗೆ ಬೇಕಾಗಿರೋದು. ಸೊ ನೋಡೋದು ಏನು ಮಾಡ್ತಾರೆ ಈ ಒಂದು ಸೀಸನ್ ಅಂತ. ಅಂಡ್ ಬೆನ್ ಡಕೆಟ್ ಇವ್ರ ಬಗ್ಗೆ ಮಾತಾಡಂಗಿಲ್ಲ, ಬಿಕಾಸ್ ಟೆಸ್ಟ್ ಅಲ್ಲೇ ಫಸ್ಟ್ ಬಾಲ್ ಇಂದನೇ ಹೊಡಿತಾರೆ. ಈ T20 ಬಿಡ್ತಾರೆ, T20 ಸರ್ರಿಗೆ ಬಿಡ್ತಾರೆ ಹೇಳ್ತಾ ಇದೀನಿ. ಇದು ಒಂಥರ ಡೀಸೆಂಟ್ ಆಗಿದೆ. ಒಂದು ಸಖತ್ ಡೆಸ್ಟ್ರಾಯ್ ಮಾಡೋ ಬ್ಯಾಟರು, ಇನ್ನೊಂದು ಸೆನ್ಸಿಬಲ್ ಆಗಿ ಆಡಿ ಒಂದು ಟೀಮ್ನ ಒಂದು ಗಡಿಗೆ ಕರ್ಕೊಂಡು ಹೋಗೋ ಒಂದು ಪ್ಲೇಯರ್ ಅಂತಾನೆ ಹೇಳ್ಬೋದು. ಅಂಡ್ 3ನೇ ಟೀಮು ಗುಜರಾತ್ ಟೈಟನ್ಸ್. ಈ ಒಂದು ಟೀಮಲ್ಲಿ ಇಬ್ರು ಕೂಡ ಓಕೆನಾ, ಶುಭ್ಮನ್ ಗಿಲ್ ಮತ್ತೆ ಜೋಶ್ ಪಟೇಲ್ ಇಬ್ರು ಕೂಡ ಔಟ್ ಆಫ್ ದ ಫಾರ್ಮ್ T20 ಯಾಕಂತ ಹೇಳಿದ್ರೆ ಶುಭ್ಮನ್ ಗಿಲ್ನ T20 ವರ್ಲ್ಡ್ ಕಪ್ ಇಂದ ಆಚೆ ತೆಗಿದ್ದಾರೆ, ಅದು ಇಂಡಿಯನ್ ಕ್ಯಾಪ್ಟನ್ನೇ ತೆಗಿತಾರೆ ಅಂತ ಹೇಳಿದ್ರೆ ODI ಕ್ಯಾಪ್ಟನ್ನ. ಸೊ ಯಾವ ಲೆವೆಲ್ಗೆ ಇಂಡಿಯಾದಲ್ಲಿ ಕಾಂಪಿಟೇಷನ್ ಇದೆ ಅಂತ ಲೆಕ್ಕ ಹಾಕೊಳ್ಳಿ. ಅಂಡ್ ಜೋಶ್ ಬಟ್ಲರ್ ಇವರು ಕೂಡ ಫಾರ್ಮಲ್ಲಿಂದ ಕಿತ್ಕೊಂಡು ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ T20 ವರ್ಲ್ಡ್ ಕಪ್ ಅಲ್ಲಿ ಅಂತೂ ನಿಮ್ಗೆ ಗೊತ್ತು ಯಾವ ಥರ ಸ್ಟ್ರಗಲ್ ಮಾಡಿದ್ರು ಅಂತ. ಸೊ 2 ಪೇರು ಕೂಡ T20 ಅಂತೂ ಅನ್ಕಂಫರ್ಟಬಲ್ ಆಗಿ ಕಾಣಿಸ್ಕೋತಾರೆ, ಫಾರ್ಮಲ್ ಅಂತೂ ಇಲ್ಲ. ಬಟ್ ನಿಮ್ಗೆ ಗೊತ್ತವ್ರದ್ದು ಯಾವ ಥರ ಟ್ಯಾಲೆಂಟ್ ಅಂತ. ಶುಭ್ಮನ್ ಗಿಲ್ ಬಗ್ಗೆ ಕೇಳಂಗಿಲ್ಲ, ಬಿಕಾಸ್ ಸಖತ್ ಪ್ಲೇಯರ್ ಇವರಂತೂ. ಒಂದು ಇನ್ನಿಂಗ್ಸ್ ಸಖತ್ತಾಗಿ ಮುಂದೆ ತಗೊಂಡು ಹೋಗ್ತಾರೆ. ಆ್ಯಂಡ್ ಜೋಶ್ ಬಟ್ಲರು ಕೂಡ ಡೆಸ್ಟ್ರಾಯ್ ಬ್ಯಾಟರು. ಸೊ ಫಾರ್ಮಲ್ ಅಂತೂ ಇಲ್ಲ, ಬಟ್ ಫಾರ್ಮಲ್ ಯಾವ ಬೇಕಿರೋ ಬರ್ಬೋದು, ನೋಡೋದು ಏನಾಗುತ್ತೆ ಅಂತ. ಆ್ಯಂಡ್ 4ನೇ ಟೀಮು KKR. ಈ ಒಂದು ಟೀಮಲ್ಲಿ ಈ ಇಬ್ರು ಪ್ಲೇಯರ್ ಇದಾರಲ್ಲ ಡೇಂಜರಸ್ ನನ್ನ ಮಕ್ಕಳು ಅಂತಾನೆ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಸಾರಿ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತಲ್ಲ, ಸುಮ್ಮನೆ ಹೇಳಿದ್ದು ಹಂಗೆ. ಸೊ ಏನಕ್ಕೆ ಅಂತ ಹೇಳಿದ್ರೆ ಸುನಿಲ್ ನಾರಾಯಣ್ ಅಂಡ್ ಫಿನ್ ಅಲೆನ್ ಬ್ರೋ ಇಬ್ಬರು ಏನಾದರೂ ನಿಂತ್ಕೊಂಡ್ರೆ ಮಗ, ಜಸ್ಟ್ ಪವರ್ ಪ್ಲೇಯಲ್ಲಿ ಇಬ್ರು ಕಚ್ಕೊಂಡು ಅಂತ ಹೇಳಿದ್ರೆ 6 ಓವರ್ಗೆ ಮಿನಿಮಮ್ 150 ಹೊಡೆಯೋ ಕೆಪಾಸಿಟಿ ಇರೋ ಪ್ಲೇಯರ್ಗಳು ಇಬ್ರು ಕೂಡ. ಯಾಕಂತ ಹೇಳಿದ್ರೆ ಎವ್ರಿ ಬಾಲ್ ಹೊಡಿತಾರೆ. ಸುನಿಲ್ ನಾರಾಯಣ್ ಅಂತೂ ಅವರು ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಮಿಸ್ಟ್ರಿ ಸ್ಪಿನ್ನರ್ ಆಗಿ, ಬಟ್ ಇವಾಗ ಆಲ್ರೌಂಡರ್ ಆಗಿ ಪ್ರೂವ್ ಮಾಡ್ಕೊಬಿಟ್ಟಿದ್ದಾರೆ. ಓಪನಿಂಗ್ ಬಂದು ಹಂಗೆ ಡೆಮಾಲಿಷ್ ಮಾಡ್ತಾರೆ. ಆ್ಯಂಡ್ ಇನ್ನೊಬ್ರು ಫಿನ್ ಅಲೆನ್, ಇವ್ರ ಬಗ್ಗೆ ಮಾತಾಡೋಂಗಿಲ್ಲ. ಯಾವ ಥರ ಸೌತ್ ಆಫ್ರಿಕಾ ವಿರುದ್ಧ T20 ವರ್ಲ್ಡ್ ಕಪ್ ಸೆಮಿಫೈನಲ್ಸ್ ಅಲ್ಲಿ ಒಂದು ಸೈಡ್ ಮ್ಯಾಚ್ನ ಮಾಡಿ ಗೆಲ್ಸಿದ್ದು ನ್ಯೂಜಿಲೆಂಡ್ ಕಡೆಗೆ. ಸೊ ಇಬ್ರು ಕೂಡ ಬೆಂಕಿ ಬ್ಯಾಟರು, ಮಾತೇ ಇಲ್ಲ. ಆ್ಯಂಡ್ ಲಕ್ನೋ ಸೂಪರ್ ಜೆಂಟ್ಸ್ಗೆ ಆಡಿನ್ ಮಕ್ರಮ್ ಅಂಡ್ ಮಿಚೆಲ್ ಮಾರ್ಷ್ ಅಂತೂ ಒಂಥರ ಬೀಸ್ಟ್ ಪ್ಲೇಯರು, ಬಿಕಾಸ್ ಎವ್ರಿ ಬಾಲ್ ಇವರು ಕೂಡ ಹೊಡಿದ್ದಾರೆ. ಆ್ಯಂಡ್ ಆಡಿನ್ ಮಕ್ರಮ್ ಅಂತೂ ಸೆನ್ಸಿಬಲ್ ಪ್ಲೇಯರ್ ಮಗ. ಸೊ ಯಾವ ಥರ ಸಂಜು ಸ್ಯಾಮ್ಸನ್ ಬ್ಯಾಟಿಂಗ್ ಆಡ್ತಾರೆ, ಸೊ ಅದೇ ಥರ ಇವರು ಒಬ್ರು ಪ್ಲೇಯರ್ ಅಂತ ಹೇಳ್ಬೋದು. ಈ ಒಂದು T20 ವರ್ಲ್ಡ್ ಕಪ್ ಅಲ್ಲಿ ಸಖತ್ತಾಗಿ ಫಾರ್ಮ್ ಅನ್ನು ಬರ್ತಾ ಇದ್ದಾರೆ. ಸೊ ಲಾಸ್ಟ್ ಇಯರ್ ಕೂಡ ರನ್ಸ್ ಹೊಡೆದಿದ್ರು ಲಕ್ನೋ ಸೂಪರ್ ಜೆಂಟ್ಸ್ಗೆ. ಸೊ ನೋಡ್ಬೇಕು ಈ ಒಂದು ಸೀಸನ್ ಏನು ಮಾಡ್ತಾರೆ ಅಂತ. 2 ಕೂಡ ಏನೂ ಚೇಂಜಸ್ ಮಾಡಿಲ್ಲ ಅಂತಾನೆ ಹೇಳ್ತೀನಿ. ಅಂಡ್ ಮುಂಬೈ ಇಂಡಿಯನ್ಸ್ಗೆ ರೋಹಿತ್ ಶರ್ಮಾ ಅಂಡ್ ಕ್ವಿಂಟನ್ ಡಿಕಾಕ್ ಬ್ರೋ ಇಬ್ರು ಕೂಡ ನಿಂತ್ಕೊಂಡ್ರೆ ಹೇಳ್ತಾ ಇದ್ದೀನಿ 20 ಓವರ್ಸ್ ಫುಲ್ ಆಡ್ತಾರೆ. ಓಕೆನಾ, ರೋಹಿತ್ ಶರ್ಮಾ ನಿಮ್ಗೆ ಗೊತ್ತವ್ರಿಗೇನು ಒಳ್ಳೆ ಸ್ಟಾರ್ಟ್ ಸಿಕ್ತು ಅಂತ ಹೇಳಿದ್ರೆ ಅದನ್ನು ಸಕ್ಕದಾಗೆ ಕ್ಯಾರಿ ಮಾಡ್ಕೊಂಡು ಹೋಗಿ ಮತ್ತೆ ರನ್ಸ್ ಕೂಡ ಕೆಚ್ ಆಗ್ತಾರೆ. ಆ್ಯಂಡ್ ಕ್ವಿಂಟನ್ ಡಿಕಾಕ್ ಬಗ್ಗೆ ಮಾತಾಡಂಗಿಲ್ಲ. ಓಕೆನಾ, ಇವ್ರಂಥ ಪ್ಲೇಯರ್ ಅಂತ ಎಲ್ಲರೂ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ಬಟ್ ಈ ಒಂದು T20 ವರ್ಲ್ಡ್ ಕಪ್ಪಲ್ಲಿ 1-2-3 ಮ್ಯಾಚ್ ಅಷ್ಟೇ ಪರ್ಫಾರ್ಮ್ ಮಾಡಿದ್ದು, ಓಕೆ ಸಾಕಾಗಿತ್ತು. ಬಟ್ ಸೆಮಿಫೈನಲ್ಸ್ ಪರ್ಫಾರ್ಮ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಓಕೆ, ಆ್ಯಂಡ್ ಅವ್ರ ಬಗ್ಗೆ ಎಕ್ಸ್ಪೀರಿಯನ್ಸು ಆ್ಯಂಡ್ ಡಿಸ್ಟ್ರಾಕ್ಷನ್ ಬ್ಯಾಟರ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಟೀಮು ಪಂಜಾಬ್ ಕಿಂಗ್ಸು. ಈ ಒಂದು ಟೀಮಲ್ಲಿ 2 ಪ್ಲೇಯರ್ಸು ಕೂಡ ಯಂಗ್ ಪ್ಲೇಯರ್ಸು. ಒಂದು ಪ್ರಿಯಾಂಶು ಆರ್ಯ ಮತ್ತು ಸಿಮ್ರಾನ್ ಸಿಂಗ್ ಇಬ್ಬರು ಕೂಡ ಲಾಸ್ಟ್ ಸೀಸನ್ ಸಕ್ಕತ್ತಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ.
ಪ್ರಿಯಾಂಶ್ ಆರ್ಯ ಇವರು ಯಾವ ಥರ ಬ್ಯಾಟರ್ ಅಂತ ಹೇಳಿದ್ರೆ ನಮ್ಮ ಇಂಡಿಯಾ ಟೀಮಲ್ಲಿ ಇದ್ದಾರಲ್ಲ ಅಭಿಷೇಕ್ ಶರ್ಮಾ ಆ ಥರನೇ ಕಾಪಿ, ಓಕೆನಾ, ಜೆರಾಕ್ಸ್ ಅಂತ ಹೇಳ್ಬೋದು. ಕಾಪಿ ಅಂತ ಕಾಪಿನೇ ಅಂತ ಅನ್ಕೋಬಿಡಿ, ಜೆರಾಕ್ಸ್ ಅಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಅಭಿಷೇಕ್ ಶರ್ಮಾ ಲೆಫ್ಟ್ ಹ್ಯಾಂಡರ್, ಇವರು ಕೂಡ ಲೆಫ್ಟ್ ಹ್ಯಾಂಡರ್, ಇಬ್ರು ಕೂಡ ಸೇಮ್ ಆಗ ಇವರಿಬ್ರು ಬ್ಯಾಟಿಂಗ್ ನಿಲ್ಸ್ಬಿಟ್ಟು ಆಡಿಸಿದ್ರೆ ಸೇಮ್ ಅಂತ ಹೇಳ್ಬೋದು, ಆ ಲೆವೆಲ್ಗೆ ಹೊಡಿತಾರೆ ಇವರು ಕೂಡ. ಆ್ಯಂಡ್ ಪ್ರಪ್ಸಿಮ್ರಾನ್ ಸಿಂಗು ಇವರು ಕೂಡ ಲಾಸ್ಟ್ 2 ಸೀಸನ್ನಿಂದ ಸಖತ್ತಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಯಾವ ಥರ IPL ಸಖತ್ತ ಫಾರ್ಮ್ ಕೂಡ ಹೊಡಿದ್ದಾರೆ, 100 ಕೂಡ ಹೊಡಿದ್ದಾರೆ, ಓಕೆನಾ, ಈ ಒಂದು IPL ಅಲ್ಲಿ. ಸೊ ಒಳ್ಳೆ ಯಂಗ್ ಪ್ಲೇಯರ್ಸ್ ಅಂತ ಹೇಳ್ಬೋದು, ಓಪನಿಂಗ್ಗೆ ಗುತ್ತಾರೆ. ಆ್ಯಂಡ್ ರಾಜಸ್ಥಾನ್ ರಾಯಲ್ಸ್ ಇದಂತೂ ಸಖತ್ ಭಯ ಆಗ್ತದೆ ನನಗಂತೂ ನೋಡಿದ್ರೆ. ಯಾಕಂತ ಹೇಳಿದ್ರೆ 2 ಪ್ಲೇಯರು ಕೂಡ ನಿಂತ್ಕೊಳ್ಳೋದಲ್ಲ, ಎವ್ರಿ ಬಾಲ್ ನಿಂತ್ಕೊಂಡೇ ಹೊಡೆಯೋದು, ಓಕೆನಾ. ಸೊ SSC ಜೈಸ್ವಾಲ್ ಮತ್ತು ಸೂರ್ಯವಂಶಿ ಸೂರ್ಯವಂಶಿ ಬಗ್ಗೆ ಮಾತಾಡೋಂಗಿಲ್ಲ, ಯಾವ ಥರ ಬ್ಯಾಟರ್ ಅಂತ ಎಲ್ಲ ಕಡೆನೂ ಪ್ರೂವ್ ಮಾಡಿಬಿಟ್ಟಿದ್ದಾರೆ, ಓಕೆನಾ. ಒಂದು ಸೈಡು ಬಿಟ್ಟಿಲ್ಲ, ಯಾವ್ಯಾವ ಟೂರ್ನಮೆಂಟು ಸೀನಿಯರಿಂದ ಹಿಡಿದು ಜೂನಿಯರ್ವರೆಗೂ ಎಲ್ಲ ಕಡೆ ಹೊಡೆದಿದ್ದಾರೆ, IPL ಹೊಡೆದಿದ್ದಾರೆ 100. ಇವ್ರ ಬಗ್ಗೆ ಮಾತಾಡೋಂಗಿಲ್ಲ. ಆ್ಯಂಡ್ SSC ಜೈಸ್ವಾಲ್ ಏನು ಮಾತಾಡ್ತೀರಾ ಮಗ, ಇಂಡಿಯಾ ಟೀಮಲ್ಲಿ ಏನಾದರೂ ಅಭಿಷೇಕ್ ಶರ್ಮಾ ಏನಾದರೂ ಫಾರ್ಮ್ ಅಲ್ಲ ಅಂತ ಹೇಳಿದ್ರೆ, ಈ ಒಂದು T20 ವರ್ಲ್ಡ್ ಕಪ್ಪಲ್ಲಿ ಏನಾದರೂ ಲಾಸ್ಟ್ ಮ್ಯಾಚು ರನ್ ಹೊಡೆದಿಲ್ಲ ಅಂತ ಹೇಳಿದ್ರೆ ಪಕ್ಕ ಇವ್ರು ಇವರೇ ಆಪ್ಷನ್ ಅಲ್ಲ, ಇವರೇ, ಬೇರೆ ಯಾರೂ ಇಲ್ಲ, ಇವ್ರು ಬಿಟ್ಟರೆ ಯಾರೂ ಇಲ್ಲ. ಇವರೆಲ್ಲ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ, ಎಲ್ಲ ಕಡೆ ರನ್ಸ್ ಕೂಡ ಹೊಡಿತಿದ್ದಾರೆ. ಬಟ್ ಇವರಿಗೆ ಅಷ್ಟೊಂದೇನೋ ಚಾನ್ಸ್ಗಳು ಸಿಗ್ತಿಲ್ಲ, ಬಿಕಾಸ್ ಇವ್ರಿಗೆ ಕಾಂಪಿಟೇಟರ್ ಆಗಿರೋದು ಅಭಿಷೇಕ್ ಶರ್ಮಾ ಏನಾದರೂ ಒಂದು ಸೀನ್ ಆಚೆ ಬಂದರೆ ಇವರು ಕನ್ಫರ್ಮ್ ಆಗಿ ಕೂತ್ಕೊಬಿಡ್ತಾರೆ, ಬಿಕಾಸ್ ಎಲ್ಲ ಫಾರ್ಮೆಟಲ್ಲೂ ಡಾಮಿನೇಟ್ ಮಾಡಿದ್ದಾರೆ. ಟೆಸ್ಟು, ODI ಆ್ಯಂಡ್ ಎಲ್ಲ ಕಡೆ 100 ಕೂಡ ಹೊಡೆದಿದ್ದಾರೆ. ಆ್ಯಂಡ್ ನಮ್ಮ RCB ಮಗ ಈ ಒಂದು ಟೀಮಲ್ಲಿ ಇವಾಗ ಸ್ಟಿಲ್ ಕನ್ಫ್ಯೂಸ್. ಯಾಕಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಒಂದು ಸ್ಪಾಟ್ ಫಿಕ್ಸ್, ಓಕೆನಾ. ವಿರಾಟ್ ಕೊಹ್ಲಿ ತೆಗೆಯೋಕ್ಕಾಗೋದಿಲ್ಲ ಓಪನಿಂಗ್ ಆಗಿ, ಬಿಕಾಸ್ ಅವರೇ ಓಪನಿಂಗ್ನ ಮಾಡ್ತಾರೆ. ಬಟ್ ಇನ್ನೊಂದು ಸ್ಪಾಟು ಫಿಲ್ ಸಾಲ್ಟ್, ಜಾಕೋಬ್ ಬೆಥೆಲ್ ಆ್ಯಂಡ್ ದೇವದತ್ ಪಡಿಕ್ಕಲ್ 3 ಜನ ಒಂದು ಸ್ಪಾಟ್ಗೆ ಗುದ್ದಾಡಬೇಕಾಗಿದೆ. ಬಿಕಾಸ್ ನನ್ನ ಪ್ರಕಾರ ಫಿಲ್ ಸಾಲ್ಟ್ನ ಕರ್ಕೊಬರ್ತಾರೆ ಅಂತ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಈ ಒಂದು T20 ವರ್ಲ್ಡ್ ಕಪ್ಪಲ್ಲಿ ಅಷ್ಟೊಂದು ಫಾರ್ಮಿಗೆ ಬಂದಿಲ್ಲ ಫಿಲ್ ಸಾಲ್ಟು, ಓಕೆ. ಬಟ್ ಸ್ಟಿಲ್ ಲಾಸ್ಟ್ ಸೀಸನ್ ಯಾವ ಥರ ಪರ್ಫಾರ್ಮ್ ಮಾಡೋದು ಅಂತ ನಿಮಗೆ ಗೊತ್ತು. ಫಿಲ್ ಸಾಲ್ಟು ಇವರು ಸಕ್ಕದಾಗಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೂಡ ಬಂತು, ಒಳ್ಳೊಳ್ಳೆ ಸ್ಟಾರ್ಟ್ ಕೂಡ ಕೊಟ್ಟರು RCBಗೆ. ಬಟ್ ಜಾಕೋಬ್ ಬೆಥೆಲ್ ಬಗ್ಗೆ ಮಾತಾಡೋದು ಕೂಡ ಅವರಂತೂ 22 ವರ್ಷ ಏನು ಹೊಡಿತಾರೆ ಮಗ, ಆಚೆನೆ ಹೊಡೆದ್ರೆ. ಸೊ ಇಂಡಿಯಾದವ್ರಿಗೆ ಬಾಯ್ಗೆ ಬರ್ಸಿದ್ರು ಸೆಮಿಫೈನಲ್ಸಲ್ಲಿ, ಓಕೆ. ಆ್ಯಂಡ್ ದೇವದತ್ ಪಡಿಕ್ಕಲ್ಲು ನಿಮ್ಗೆ ಗೊತ್ತು ಡೊಮೆಸ್ಟಿಕಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡಿ ಬರ್ತಾರೆ ಅಂತ. ಸೊ ಅವರು ಕೂಡ ರೆಡಿ ಆಗಿರ್ತಾರೆ. ಬಟ್ ನನ್ನ ಪ್ರಕಾರ ಫಿಲ್ ಸಾಲ್ಟ್ನೇ ಕರ್ಕೊಬರ್ತಾರೆ ಅಂತ ಅನ್ಸರ್ದೆ. ಮತ್ತೆ ಫಿಲ್ ಸಾಲ್ಟ್ ಅಂಡ್ ವಿರಾಟ್ ಕೊಹ್ಲಿ ಓಪನಿಂಗ್ ಅನಿಸ್ತದೆ. ನಿಮ್ಗೆ ಅನಿಸುತ್ತೆ ಕಾಮೆಂಟ್ ಮಾಡಿ. ಮತ್ತೆ ಲಾಸ್ಟ್ ಟೀಮು SRH ಮಗ. ಈ ಒಂದು ಟೀಮಲ್ಲಿ ಮೋಸ್ಟ್ ಡೇಂಜರಸ್ ಓಪನಿಂಗ್ ಪೇರ್ ಯಾವುದು IPL ಅಂತ ಹೇಳಿದ್ರೆ ಇದೆ ಅಂತ ನಾನಂತೂ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಟ್ರಾವಿಸ್ ಹೆಡ್ ಒಂದು ಅಭಿಷೇಕ್ ಶರ್ಮಾ ನಿಮ್ಗೆ ಎಂಥ ಬ್ಯಾಟರ್ ಅಂತ ಗೊತ್ತು. ಟ್ರಾವಿಸ್ ಹೆಡ್ ಅಂತೂ ಚಿಲ್ ಮಾಡ್ಕೊಂಡು ಹೊಡಿತಾರೆ, ಓಕೆನಾ. ನೀವು ಎಂಥ ಬೌಲರ್ ಕರ್ಕೊಂಡ್ಬಂದು ಫಸ್ಟ್ ಬಾಲಿಂದ ಹೊಡೆಯಕ್ಕೆ ಹೋಗ್ತಾರೆ. ಆ್ಯಂಡ್ ಅಭಿಷೇಕ್ ಶರ್ಮಾ ಆಲ್ಸೋ ಹಂಗೇನೆ ಸೇಮ್ ಫಸ್ಟ್ ಬಾಲಿಂದ ಹೊಡಿತಾರೆ. ಬಟ್ ಈ ಒಂದು T20 ವರ್ಲ್ಡ್ ಕಪ್ ಅವ್ರಿಗೆ ಚೆನ್ನಾಗಿಲ್ಲ ಅಭಿಷೇಕ್ ಶರ್ಮಾಗೆ. ಬಟ್ ಟ್ರಾವಿಸ್ ಹೆಡ್ ಅಂತೂ ಗುಮ್ಮುತ್ತಾರೆ ಗುರು, ಅವ್ರು ಯಾವಾಗ ಫಾರ್ಮ್ ಬರ್ತಾರೆ ಯಾವಾಗ ಅಂತ ಗೊತ್ತಿಲ್ಲ, ಬಟ್ ಎವ್ರಿ ಬಾಲ್ ಹೊಡಿತಾರೆ. ಮೋಸ್ಟ್ ಡೇಂಜರಸ್ ಪೇರ್ ಅಂತ ಹೇಳಿದ್ರೆ ಇದೆ ಅಂತ ಅನ್ಸುತ್ತೆ. ಆ್ಯಂಡ್ ಲಾಸ್ಟ್ ನೀವು ಹೇಳ್ಕೊಂಡಿದ್ದು ನಾವು 300 ರನ್ ಹೊಡಿತೀವಿ ಈ ಒಂದು IPL ಅಂತ, ಬಟ್ ಅದು ಕಂಪ್ಲೀಟ್ ಆಗಿಲ್ಲ ಚಾಲೆಂಜು. ಈ ಒಂದು ಆ ಒಂದು ಚಾಲೆಂಜ್ನ ಕಂಪ್ಲೀಟ್ ಮಾಡೋಕ್ಕೆ ಬರ್ತಾರೆ ಅಂತ ನನಗೇನೋ ಅನ್ನಿಸ್ತದೆ. ಫಸ್ಟ್ ಮ್ಯಾಚ್ ಲಾಸ್ಟ್ ಸೀಸನ್ SRH ಅವರು 250 260 ಹೊಡೆದಿದ್ರು. ಅದಾದ್ಮೇಲೆ ಅವರು ಹಂಗೆ ಕೊಲಾಪ್ಸ್ ಆಗ್ಬಿಡ್ತು ಫುಲ್ ಬ್ಯಾಟಿಂಗ್ ಅಂತೂ, ಬಿಕಾಸ್ ಬೆಂಕಿ ಬ್ಯಾಟರ್ಸ್ ಇದ್ರು ಆ ಒಂದು ಟೀಮಲ್ಲಿ, ಎಲ್ಲ ಕೂಡ ಕೊಲಾಪ್ಸ್ ಆಯ್ತು. ನೋಡ್ಬೇಕು ಈ ಒಂದು ಸೀಸನ್ ಏನು ಮಾಡ್ತಾರೆ ಅಂತ. ಸೊ ಇದು ಮಗ ಎಲ್ಲ ಟೀಮ್ದು ಓಪನಿಂಗ್ ಪೇರ್ಸ್ ಅನಲೈಸ್ ಮಾಡಿದ್ದು. ನಿಮಗೆ ಏನು ಅನ್ನಿಸ್ತಾ ಇದೆ, ಈ ಒಂದು 10 ಟೀಮಲ್ಲಿ 10 ಪೇರ್ನ ನೋಡ್ತಾ ಇದ್ದಾರೆ, ಯಾವುದು ಸಖತ್ತು ಡೇಂಜರಸ್ ಅಂತ ಅನ್ನಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ SRH ಅಂಡ್ ರಾಜಸ್ಥಾನ್ ರಾಯಲ್ಸ್ ಅಂಡ್ KKR ಮಗ, ಬಿಕಾಸ್ ಇವು 3 ಪೇರು ಕೂಡ ಒಂಥರ ಬೆಂಕಿ ಅಂತಾನೆ ಹೇಳ್ತೀನಿ. ನೋಡೋದ ಏನು ಮಾಡ್ತಾರೆ. ನಿಮ್ಗೆ ಯಾವುದು ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಲಿಂಕ್ ಹೋಗಿ ಚಾನಲ್ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿಗ್ತೀನಿ ಬಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಸೇವ್.